ನಾನಿವತ್ತು ಆಲೂಗೆಡ್ಡೆ ಮೊಟ್ಟೆ ಬೋಂಡನ ಯಾವ ರೀತಿ ಮಾಡೋದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ತುಂಬಾ ಸುಲಭವಾಗಿದೆ, ಟೇಸ್ಟ್ ಅಂತೂ ಅಷ್ಟೇ ಅದ್ಭುತವಾಗಿದೆ, ಮಾತ್ರ ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ. ಹೊಸ ತರ ಅಂತಾನೆ ಅನ್ಬೋದು, ತುಂಬಾ ರುಚಿ. ಈ ತರ ಒಂದ್ಸಲ ನೀವು ಕೂಡ ಟ್ರೈ ಮಾಡಿ, ಹೆಂಗಿರುತ್ತೆ ಅಂತ ಹೇಳಿ ನೀವು ಒಂದ್ಸಲ ನೋಡಿ. ಅಂದ್ರೆ ತುಂಬಾ ಸುಲಭವಾಗಿದೆ, ಈಸಿ ಕೂಡ. ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸ್ ನೇ ಹಾಕೊಂಡು ಮಾಡ್ಕೊಳ್ಬಹುದು. ಅಂದ್ರೆ ಬೇಳೆ ಸಾಂಬಾರ್ ಜೊತೆಗೆ ಈ ತರ ಎಲ್ಲ ಸ್ನಾಕ್ಸ್ ತರನೋ ಟೀ ಕಾಫಿ ಜೊತೆಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿರುತ್ತೆ, ತಿನ್ಬೋದು. ಬನ್ನಿ ಇವಾಗ ಮಾಡೋದು ಯಾವ ರೀತಿ ಅಂತ ಹೇಳಿ ತೋರಿಸ್ಕೊಡ್ತೀನಿ. ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ. ಅಂದ್ರೆ ತುಂಬಾ ಸುಲಭ ಕೂಡ. ಒಂದು 4 ಬೇಯಿಸಿರೋ ಮೊಟ್ಟೆನ ತಗೊಂಡಿದ್ದೀನಿ, ಒಂದು 3 ಆಲೂಗೆಡ್ಡೆ ಬೇಯಿಸಿರೋದನ್ನ ಕೂಡ ತಗೊಂಡಿದ್ದೀನಿ. ಅದೆರಡನ್ನು ಕೂಡ ಆಲೂಗೆಡ್ಡೆ ಸ್ವಲ್ಪ ಏನಪ್ಪಾ ಅಂತಂದ್ರೆ ಮಾಮೂಲಿ ಗೊತ್ತಲ್ವ, ಉಪ್ಪು ಹಾಕ್ಬಿಟ್ಟು ಮಾಮೂಲಿ ಕಟ್ ಮಾಡಿ ಬೇಯಿಸ್ಕೊಂಡು ತಗೊಂಡಿದ್ದೀನಿ. ಅದು ತಗೊಂಡು ಮತ್ತೆ ಇದ್ರಲ್ಲಿ ಹಾಕೊಂಡು ಮತ್ತೆ ಮೊಟ್ಟೆನೂ ಕೂಡ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಬೇಕು. ಹಂಗೆ ಒಟ್ಟಿಗೆ ಕಲ್ಸ್ಕೊಂಡು ಮಿಕ್ಸ್ ಆಗುತ್ತೆ, ಅದೇನಿಲ್ಲ ಮೊಟ್ಟೆ ಏನಿಲ್ಲ ಅಂತ ಇದೀನಿಲ್ಲ. ಆಲೂಗೆಡ್ಡೆ ಈ ರೀತಿಯಾಗಿ ಸ್ಮ್ಯಾಶ್ ಮಾಡಿ ಹಾಕೊಳ್ಳಿಲ್ಲ ಅಂದ್ರೆ ಸ್ಮ್ಯಾಶರಲ್ಲಾದ್ರೂ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅಂದ್ರೆ ಮೊಟ್ಟೆ ಎಲ್ಲ ಸ್ವಲ್ಪ ತೀರಾ ಜಾಸ್ತಿ ಒಳ್ಳೆ ಪುಡಿ ತರ ನೈಸ್ ಮಾಡ್ಕೊಳಕ್ ಹೋಗ್ಬೇಡಿ, ಸ್ವಲ್ಪ ಮೀಡಿಯಂ ಆಗಿರ್ಲಿ, ಸ್ವಲ್ಪ ಮೊಟ್ಟೆ ಸಿಗ್ಲಿ ಬಾಯ್ಗೆ. ಈರುಳ್ಳಿ ಹಾಕೊಂಡಿದೀನಿ ಒಂದು 3 ಸ್ಪೂನ್ ಅಷ್ಟು, ಕಾರ್ನ್ಫ್ಲವರ್ ಹಾಕೊಂಡಿದೀನಿ 1/4 ಟೀ ಸ್ಪೂನ್, ಅರಿಶಿನ ಪುಡಿ ಹಾಕೊಂಡಿದೀನಿ, ನೋಡ್ತಾ ಇದ್ರಲ್ಲ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೊಂಡಿದೀನಿ, ಒಂದು ಅರ್ಧ ಹಿಡಿಯಷ್ಟು ಹಾಕೊಂಡಿದೀನಿ, ಕಟ್ ಮಾಡಿ ತಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಗರಂ ಮಸಾಲಾ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. 1.5 ಸ್ಪೂನ್ ಅಷ್ಟು ಗರಂ ಮಸಾಲಾ ಪೌಡರ್ ಬೇಕಾಗುತ್ತೆ, 1 ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ ಬೇಕಾಗುತ್ತೆ, ಇದಿಷ್ಟು. ಆಮೇಲೆ ಪೆಪ್ಪರ್ ಪೌಡರು 1 ಸ್ಪೂನ್ ಅಷ್ಟು ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅದು ಏನಿಲ್ಲ ಅಂತಂದ್ರೂ 1 ಸ್ಪೂನ್ ಅಷ್ಟು ಬೇಕಾಗುತ್ತೆ. ಖಾರನೂ ಅಷ್ಟೇನೆ ನೋಡ್ಕೊಂಡು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ಹಾಕೊಳ್ಳಿ. ಅಂದ್ರೆ ಮರಿದೀರಾ ಕಾರ್ನ್ಫ್ಲವರ್ನಂತೂ ಹಾಕೋದನ್ನಂತೂ ಮರಿದೀರಾ ನೋಡ್ಕೊಂಡು ಹಾಕೊಳ್ಳಿ. ಯಾಕಪ್ಪ ಅಂತಂದ್ರೆ ಅದೆಲ್ಲ ಮಿಶ್ರಣ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ನಾವು ಎಣ್ಣೆನಲ್ಲಿ ಹಾಕಿದಾಗ ಎಲ್ಲ ಓಪನ್ ಆಗಿ ಕದ್ರೋಗುತ್ತೆ. ಹಾಗಾಗಿ ನೀವು ಮರಿದೀರ ಹಾಕೊಳ್ಳಿ. ನೋಡಿ, ಇದೆಲ್ಲದನ್ನು ಕೂಡ ಹಾಕೊಂಡು ನಾನು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊತೀನಿ. ಇದೆಲ್ಲ ಮಿಕ್ಸ್ ಆಗುವಾಗ ನಾವು ಒಂದು ಸ್ಪೂನ್ ಅಷ್ಟು ನಾವು ನೀರನ್ನ ಆ್ಯಡ್ ಮಾಡ್ಕೊಂಡು ನೀಟಾಗಿ ಎಲ್ಲ ಆ ರೀತಿ ಉಂಡೆ ಕಟ್ಟಬೇಕಲ್ಲ, ಅದೇ ಬೋಂಡ ಆಕಾರ ಮಾಡ್ಕೊಳ್ಳೋದಕ್ಕೆ, ಉಂಡೆ ಆಗೋದಕ್ಕೆ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡು ನಾನು ಉಂಡೆ ಮಾಡೋ ರೀತಿ ಬಂದಾಗ ನಾನು ನೋಡ್ಕೊಂಡು ಅಲ್ಲಿವರೆಗೂ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ತುಂಬಾ ರುಚಿಯಾಗಿರುತ್ತೆ, ಸುಲಭ ಕೂಡ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಏನು ಬೇಕಾಗಿಲ್ಲ. ಈಗ ಮೊಟ್ಟೆ ಕಡಿಮೆ ಇರುತ್ತೆ ಮನೆಯಲ್ಲಿ, ಆದ್ರೆ ಜಾಸ್ತಿ 3-4 ಮೊಟ್ಟೆ ಇರೋವಾಗ ನೀವೆಲ್ಲರೂ ಮನೆಯಲ್ಲಿ ಎಲ್ಲರೂ ಕೂಡ ತಿನ್ಬೇಕು ಅನ್ನೋವಂಥದ್ದು ಇತ್ತು ಅಂದಾಗ ಈ ರೀತಿ ಮಾಡ್ಕೊಳ್ಳಿ. ಅವಾಗ ಎಲ್ರಿಗೂ ಕೂಡ ತಿನ್ಬೋದು, ನೀವು ಕೂಡ ತಿನ್ಬೋದು, ಮನೆಯಲ್ಲಿ ಎಲ್ರಿಗೂ ಕೊಟ್ಟಂಗೂ ಆಗುತ್ತೆ. ಈಗ ಆಲೂಗೆಡ್ಡೆ ಒಂದು 3 ಇರುತ್ತೆ, ಮೊಟ್ಟೆ ಒಂದು 3 ಇರುತ್ತೆ. ಈಗ ಏನಪ್ಪ ಮಾಡೋದು ಅನ್ನಂಗಾಗುತ್ತೆ. ಇವಾಗ ಮನೆಯಲ್ಲಿ ಆಲೂಗೆಡ್ಡೆ ಇದ್ದೇ ಇರುತ್ತೆ. ನೋಡಿ, ಈ ತರ ಮೊಟ್ಟೆನಲ್ಲಿ ನೀವು ಈ ರೀತಿ ಮಾಡ್ಕೊಂಡು ಹಾಕೊಟ್ರೆ ಎಲ್ರಿಗೂ ಕೂಡ ಆಗುತ್ತೆ, ಸರ್ದ್ ಕೂಡ ಬರುತ್ತೆ. ಮೊಟ್ಟೆಗಳು ಏನಿಲ್ಲ ಅಂತ ಅಂದ್ರೂ ಎಲ್ಲರಿಗೂ ಒಂದು 3-4 ಬೋಂಡಗಳು ಹಾಗೆ ಆಗುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು, ಇದೇನಿಲ್ಲ, ಇಷ್ಟು ನಾನು ಮಾಡಿದ ಒಂದು 3-4 ಟ್ರಿಪ್ಪೇ ಆಗುತ್ತೆ. ಆರಾಮಾಗಿ ನೀವು ಕೂಡ ಈ ರೀತಿಯಾಗಿ ಮಾಡ್ಕೊಳ್ಳಿ. ತುಂಬಾ ಸುಲಭ ಕೂಡ, ತುಂಬಾ ಚೆನ್ನಾಗಿದೆ, ಟೇಸ್ಟ್ ಅಂತೂ ಸಖತ್ತಾಗಿದೆ ಮಾತ್ರ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರೋರು ಫಾಲೋ ಮಾಡಿ. ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನಾನು ಬೇಯಿಸ್ಕೊತಾ ಇದ್ದೀನಿ. ಜೋರಾಗಿ ಹೈ ಫ್ಲೇಮ್ ಇಟ್ಕೊಂಡ್ಬಿಡಿ, ಮೊಟ್ಟೆ ಒಳಗಡೆ ಎಲ್ಲ ಬೆಂದೇ ಇರಲ್ಲ. ಮಸಾಲೆಗಳೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದೀವಲ್ಲ ಅದೆಲ್ಲ ಕೂಡ ಬೇಯಬೇಕು. ಮೊಟ್ಟೆ ಆಲೂಗೆಡ್ಡೆ ಮಾತ್ರ ಬೆಂದಿರೋದೇ ಹಾಕಿರೋದಲ್ವಾ, ಆದ್ರೂ ಮಸಾಲೆ ಇಂಗ್ರೀಡಿಯೆಂಟ್ಸ್ ಎಲ್ಲ ಹಾಕಿದೀವಲ್ಲ ಅದೆಲ್ಲ ಬೇಯಬೇಕು. ಹಂಗಾಗಿ ನೋಡ್ಕೊಂಡು ಮೀಡಿಯಂ ಫ್ಲೇಮ್ ಇಟ್ಕೊಂಡು ಉರಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ನೀಟಾಗಿ ಬೇಯ್ತಾ ಇದೆ, ನೋಡ್ಕೊಂಡು ಬೇಯಿಸ್ಕೊಳ್ಳಿ. ಆರಾಮಾಗಿ ಈ ತರ ನೀಟಾಗಿ ಕಲರ್ ಬರೋವರೆಗೂ ಕೂಡ ಬೇಯಿಸ್ಕೊಳ್ತಾ ಇರಬೇಕು ಮುಂದೆನೆ ನಿಂತ್ಕೊಂಡು. ನೋಡ್ತಾ ಇದ್ರಲ್ಲ, ಈ ರೀತಿ ಬೇಯಿಸ್ಕೊಂಡಾದ್ಮೇಲೆ ಎತ್ತಿಟ್ಕೊಂಡು ಬೇಳೆ ಸಾಂಬಾರ್ ಜೊತೆಗೆ ಮತ್ತೆ ಮೊಸಪ್ಪು ಇದೆಲ್ಲ ಮಾಡ್ಕೊಂಡಿರ್ತೀರಲ್ಲ, ಅವಾಗ ಈ ತರ ಬೋಂಡ ಮಾಡ್ಕೊಂತೀನಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಮಾತ್ರ. ನಾವು ತಿಂದ್ಮೇಲೆ ನೋಡ್ಕೊಂಡು ಚೆನ್ನಾಗಿತ್ತು ಟೇಸ್ಟ್ ಅಂತ ಅಂದ್ಮೇಲೆ ನಾನು ಅದೇ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತೇಳಿ. ಬೋಂಡಗಳಂತೂ ನೋಡ್ತಾ ಇದ್ರೆ ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ, ಅಷ್ಟು ಚೆನ್ನಾಗಿತ್ತು ಮಾತ್ರ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನೀವು ಒಂದ್ಸಲ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ, ಹೀಗೆ ನಾನು ಮಾಡಿ ಮುಗಿಸ್ತಾ ಇದ್ದೀನಿ. ನೋಡಿ, ಎಷ್ಟು ಮೇಲೆ ಗರಿ ಆಗಿರುತ್ತೆ, ಒಳಗಡೆ ಸ್ಮೂತ್ ಆಗಿರುತ್ತೆ, ಒಂಥರ ಸಾಫ್ಟ್ ಆಗಿ ಸಖತ್ತಾಗಿತ್ತು. ಮೇಲೆ ಕ್ರಿಸ್ಪಿ, ಒಳಗಡೆ ಸಾಫ್ಟ್, ಸೂಪರ್ ಆಗಿತ್ತು ಮಾತ್ರ ಟೇಸ್ಟ್ ಅಂತೂ. ಮಕ್ಕಳಿಂದ ದೊಡ್ಡವರೆಗೂ ಕೂಡ ಇಷ್ಟ ಆಗುತ್ತೆ, ತುಂಬಾ ಇಷ್ಟ ಆಗೋ ರೆಸಿಪಿನೇ ಇದು. ನೀವು ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ. ಹಂಗೆ ಯಾರೆಲ್ಲ ನನ್ನ ಚಾನಲ್ನ ಗಣಿಕಾ ಕಿಚನ್ ವ್ಲಾಗ್ನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ.